ಮಾನ್ವಿ ಪಟ್ಟಣದ ಅಮೃತ ಕಾಲೋನಿ ಬಳಿ ಕುಡಿಯುವ ನೀರಿನ ಕೆರೆಗೆ ಸಾಗುವ ಕಾಲುವೆಗೆ ಮನೆಗೆ ಮಲಿನ ನೀರನ್ನ ನೇರವಾಗಿ ಬಿಡುತ್ತಿದ್ದವರ ವಿರುದ್ಧ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಾಮನೆ ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಕಾಲುವೆಗೆ ಅಕ್ರಮವಾಗಿ ಪೈಪ್ಲೈನ್ ಸಂಪರ್ಕ ಕಲ್ಪಿಸಿದ್ದನ್ನ ಗಮನಿಸಿದ ಅಧಿಕಾರಿಗಳು ತಕ್ಷಣವೇ ಜೆಸಿಬಿ ಮೂಲಕ ಆ ಪೈಪ್ಗಳನ್ನ ಕಿತ್ತಾಕಿಸಿ ಸ್ಥಳೀಯರಿಗೆ ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣದ ಅನೇಕ ಕಡೆಗಳಲ್ಲಿ ಚರಂಡಿ ವ್ಯವಸ್ಥೆ ಮಾಡಿಕೊಳ್ಳದೆ ಕಾಲುವೆಗೆ ಕೊಳಚೆ ನೀರು ಬಿಡಲಾಗ್ತಿದೆ ಎಂದು ಬಿಜೆಪಿ ಮುಖಂಡರು ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಇನ್ನು ಮುಂದೆಯೂ ಇಂತಹ ಕೃತ್ಯಗಳು ಕಂಡು ಬಂದರೆ ಯಾರ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಪರಶುರಾಮ ದೇವಾಮನೆ ಖಡಕ್ ಆಗಿ ತಿಳಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಇಂತಹ ಅಕ್ರಮ ಸಂಪರ್ಕಗಳನ್ನ ಪತ್ತೆ ಹಚ್ಚಿ ತೆರವುಗೊಳಿಸುವ ಕಾರ್ಯ ಮುಂದುವರಿಯಲಿ ಎಂಬುದು ಸಾರ್ವಜನಿಕರ ಆಶಯವಾಗಿದೆ. ಅಮೃತ ಕಾಲನಿ ನೀರನ್ನೇ ಈಗ ಕುಡಿ ನೀರು ಕೆಲಾಲಿ ಬಿಟ್ಟರೆ ಇದೇ ನೀರನ್ನೇ ಹೋಗ್ತಿಚ್ಚವ. ಈಗ ಇಷ್ಟು ಸ್ಪಷ್ಟವಾಗಿ ಎಲ್ಲ ಸಾರ್ವಜನಿಕರು ಬಂದು ನಾವೆಲ್ಲ ಇಷ್ಟೆಲ್ಲ ಹೇಳ್ಬಿಡ್ತೈತಾ ನೀವು ಅವ್ರ ಬಗ್ಗೆ ಕ್ರಮ ಕೈಗೊಳ್ಳೋದು ಯಾಕೆ ಇಂತ ಮುಂದೆ ನೋಡಕೈತೀರಿ? ಅಲ್ರಿ ಪಂಚಾಯತ್ ರಿಪೋರ್ಟ್ ಮಾಡ್ರಿ, ಇದೇ ರೀತಿ ಕುಡಿಯ ನೀರು ಬಿಟ್ಟಾಗೂ ನಾವು ಹೇಳಿದ್ವಿ ಇದ್ರ ಬಗ್ಗೆ ಅಂತ. ಮಾಜಿ ನಾಯಕರು ಬಂದಿದ್ರು, ಎಲ್ಲರೂ ಬಂದು ಹೇಳ್ಯಾರಲ್ಲ. यार उधर आ रहा, उधर भी छोड़े थे, उधर बंद कर रहे हैं. सबकी जगह चल रहा था, अभी स्कूल से नहीं आ रहा था. ये मानी को कोई बात करने वाली नहीं है, पूरा लावाती पड़ गई. ಒಂದೇ ರಾಜ ಆಗ್ಬಿಟ್ಟಾನ ಅಂತ ರಾಜನ್ನೇ ಮಾತು ಕೇಳಿದ್ರೆ ರಾಜನೇ ಮಾತಾಡ್ತಾನ ಅಂತ ಖಾಲಿ ಬರುವಲ್ಲ. ಒಂದ್ಸಲ ನಾವು ಯಾರು ಲೀಡರ್ಗಳು ಬಂದು ಒಂದ್ಸಲ ಪಕ್ಕದಲ್ಲೇ ಇತ್ತು, ಒಂದ್ಸಲ ಬಂದು ಕೆನಾಲ್ ಸ್ವಚ್ಛತೆ ಬಗ್ಗೆ ನೋಡಕ್ ತಯಾರಿಲ್ಲ ಅಂದ್ರೆ ಏನ್ ಮಾಡಕ್ಕಾಗ್ರಿ? ಕೆಲವು ಜಾಗದಲ್ಲಿ ದೊಡ್ಡ ಕುಂದ್ರಾಗ ಸೇರೋಣ, ಅಲ್ಲಿದ್ದ ಅಲ್ಲಿ ಕಡೆ ತನ ನನಗೆ ಅರ್ಥನೇ ಆಗೋದು. ಯಾವ ಒಬ್ಬರು ನೋಡ್ತಿದ್ದೆ ಒಬ್ಬರು ಇದು ಮಾಡೋರು ಯಾರಿಲ್ಲ. ಹೆಂಗ್ ಹೇಳ್ತಾರ ಮನ್ಸಿಗೆ ಬಂದಾಗ ಮಾಡಕತ್ತಾರ. ಒಬ್ರು ಹೇಳೋರಿಲ್ಲ, ಒಬ್ರು ಹೇಳೋರಿಲ್ಲ. ನಾನೊಬ್ಬಂದು ಚಂದ ಇದ್ರೆ ಸಾಕ. ಯಾರು ಕೇಳ್ಬೇಕು ನಿಮ್ ಸಮಸ್ಯೆ? ಅವ್ರು ಯಾರು ಕೇಳ್ಬೇಕು? ಲೀಡ್ರೇ ಇಲ್ಲ ನಮ್ಮ ಬಾಡಿಯಲ್ಲಿ. ನಮ್ಮ ಪರಿಸ್ಥಿತಿ ಅದು ಗಾಜಾ ಗಂಟ್ರಿದಾಗ ಆಗ್ಬಿಟ್ಟೈತೆ. ಅಲ್ಲರಿ ಚರಂಡಿ ನೀರು ಕುಡಿತಾರ ಜನರು, ಮತ್ತೆ ಹೆಂಗ್ರಿ? ಏನ್ರಿ ಇಲ್ಲಿಂದ ಅಷ್ಟೆಲ್ಲ ನೀವು ಅಲ್ಲಿ ಸೌಳ್ಗೆ ದಾರಿಲಿಂದ ಸುಟ್ಕೆ ಅಂತಾನ ನೋಡ್ರಿ. ಅದು ಗತಿ ಹೆಂಗೈತೆ ಎಂಬುದು ಎಲ್ಲ ಹುಡುಗರು ಹೊಲಸಡ್ರಾಗಿ ಎಲ್ಲ ಗಡ್ರುಗಳು ಸಲ ಆಯ್ತು. 16ನೇ ತಾರೀಕಿಗೆ ನೀರು ಬರ್ತಾವ ಅಂದ್ರೆ ನೀವು 11ನೇ ತಾರೀಕಿಗೆ ಸ್ವಚ್ಛತೆ ಮಾಡ್ತೀರಿ. ನೀವು 4 ದಿನದಾಗ ನೀವು ಎಷ್ಟು ಕಾಲುವೆ ಸ್ವಚ್ಛತೆ ಮಾಡ್ತೀರಿ ಹೇಳ್ರಿ? ನೀವು ಮಾನವಲ್ಲಿ ನೀವು ಆಡಳಿತ ಯಂತ್ರ ಆಗೈತೆ. ಸ್ವಲ್ಪನ ಇದಿಲ್ಲ ಸರ್ಕಾರ. ಎಲ್ಲ ಗಟ್ರುಗಳು ಮನ್ಯಾಗ ಅದಾವ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಸರ್. ಎಲ್ಲಿ ತನ ಹೇಳ್ಬೇಕು ಏನು? ಮತ್ತೆ ಹೇಳಿದ್ರೆ ನಾವು ಗುರಿ ನೀನು ದೊಡ್ಡ ಮೋಟವೇನಂತಾರ. ಮತ್ತೆ ನಾವು 30 ವರ್ಷದಿಂದ ರಾಜಕೀಯ ಮಾಡ್ತೀವಿ ನಂಗೆ ಗೊತ್ತೈತೆ ಅಂತಾರ. ಏನು ಸರ್ ಇದು ಲೆಕ್ಕ ಬಂದು ಮಾತಾಡಿದ್ರಿ ಏನಾಯ್ತು? ಅದೊಂದೈತೆ ಸಣ್ಣ ಪುಟ್ಟ, ನಾವು ಶ್ರೀಮಂತರೂ ಅಲ್ಲ, ಮಾಡ್ತೀನಿ ಸಣ್ಣ ಪುಟ್ಟ ಮಾಡ್ಕೊಂಡೆ ನೀವಂದು ಭಾಳ ಆಗ್ತೈತೆ ಅಂತಾರೆ. ಮತ್ತೆ ಮಾತಾಡಿದ್ರೆ ಅಂತಾರೆ. ಯಾರು ಹೇಳ್ಬೇಕ್ರಿ? ಮತ್ತೆ ಏನು ಹೇಳೋದು? ಏ ಬೇಡ ಮತ್ತೆ ತಿನ್ನಾಗ್ಬಿಡ್ತೈತಿ. ನಮ್ಮ ಮಾನವ ಪರಿಸ್ಥಿತಿ ಹಿಂಗೈತೆ. ಈ ಥರ ಆಗಿ ನಮ್ಮ ಮಾನವ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ. ಏನೋ ಹೇಳೋರಿಲ್ಲ ಏನಿಲ್ಲ. ಮತ್ತೆ ಹೇಳಿದ್ರು ಈ ಕಡೆಯಿಂದ ಕಟ್ಟಾಯ್ತದು.